ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ನನ್ನ 3ನೇ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾನು ರೆಡಿಯಾಗಿ ಹೋಗಿದ್ದೆ ನಮ್ಮ ಆಂಟಿ ಮನೆ ಕಡೆ. ಯಾಕಂದರೆ ನನ್ನ ಬ್ಯಾಗೆಲ್ಲ ಇಡೋದೆಲ್ಲ ಅಲ್ಲೇ, ಅದಕ್ಕೆ ಬ್ಯಾಗ್ ಎತ್ಕೊಂಬರೋಣ ಅಂತ ಹೋದೆ. ಅಲ್ಲಿ ನೋಡಿದ್ರೆ ನಮ್ಮ ಚಿಕ್ಕಪ್ಪ ಟಿ ವಿ ಹಾಕ್ಕೊಂಡು ಮುಂದೆ ನಿದ್ದೆ ಮಾಡ್ತಾಯಿದ್ರು. ನೋಡಿ, ಇವರೇ ನಮ್ಮ ಚಿಕ್ಕಪ್ಪ. ಚಿಕ್ಕಿ ನನ್ನ ಚಿಕ್ಕಪ್ಪ, ನಿದ್ದೆ ಮಾಡಿ ಸಾಕು, ಬೇಗ ಹೇಳಪ್ಪ. ನಮ್ಮ ಚಿಕ್ಕಪ್ಪನ ನಿದ್ದೆಯಿಂದ ಎಬ್ಬರಿಸಿ ಕನ್ನಡಿ ಬಂದು ನೋಡ್ಕೊಂಡ್ರೆ ಹೀರೋ ಥರ ಕಾಣಿಸ್ತಾ ಇದ್ದೆ. ನಮ್ಮ ಆಂಟಿಗೆ ಬಾಯ್ ಹೇಳ್ಬಿಟ್ಟು ಮನೆ ಹತ್ರ ಬಂದೆ. ನಮ್ಮಪ್ಪ ಬಸ್ ಸ್ಟ್ಯಾಂಡ್ಗೆ ಹೋಗ್ತೀನಿ ಬಿಡ್ತೀನಿ ಅಂತ ಹೇಳಿದ್ರು. ಸೊ ಅದಕ್ಕೆ ನಮ್ಮಪ್ಪಗೆ ಅಲ್ಲೇ ಬಸ್ ಸ್ಟ್ಯಾಂಡ್ಗೆ ಡ್ರಾಪ್ ಹಾಕ್ಸ್ಕೊಂಡೆ. ಇವತ್ತು ಬಸ್ಸಸ್ ಯಾವುದು ಬಂದಿಲ್ಲ. ಆಮೇಲೆ SLV ಅನ್ನೋ ಬಸ್ ಬಂತು. ಹತ್ಬಿಟ್ಟು ನಾನು ಚಿಕ್ಕಬಳ್ಳಾಪುರ ಬಂದೆ. ಆಮೇಲೆ ಬಸ್ ಸ್ಟ್ಯಾಂಡಿಂದ ಕಾಲೇಜಿಗೆ ನಡ್ಕೊಂಡು ಬಂದೆ. ಮತ್ತು ಕ್ಲಾಸಲ್ಲಿ ಬಂದು ನೋಡಿದ್ರೆ ಎಲ್ಲರೂ ಬಂದಿದ್ದರು. ಆಗ ನಮ್ಮ ಕ್ಲಾಸಲ್ಲಿ ಒಬ್ಬ ಹೀರೋ ಕಾಣಿಸ್ದ ನಮಗೆ. ಇವನೇ ಹೀರೋ. ಆಮೇಲೆ ಕ್ಲಾಸ್ಗೆ ಸರ್ ಬಂದರು. ಸರ್ ಪಾಠ ಮಾಡ್ತಾಯಿದ್ರು. ನೋಡಿ ಫ್ರೆಂಡ್ಸ್, ಮೇಲೆ ಸರ್ ಪಾಠ ಮಾಡ್ತಾಯಿದ್ರೆ ನನ್ನ ಮಕ್ಕಳಿಂದ ಚೀಟ ಮಾಡ್ತಾವ್ರೆ ಇಲ್ಲಿ. ಲಕ ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ ಆಮೇಲೆ ಸರ್ ಕ್ಲಾಸ್ ಆಗೋಯ್ತಂತ ಆಚೆ ಬಂದರೆ ನಮ್ಮ ಕ್ಲಾಸ್ ಟೀಚರ್ ಸಿಕ್ಕಿದ್ರು. ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಅಲ್ಲೇ ಇದ್ವಿ. ಆಮೇಲೆ ನನ್ನ ಫ್ರೆಂಡ್ ಹತ್ರ ಬೈಕ್ ಇಸ್ಕೊಂಡು ನಾವು ಬಂದಿದ್ದೆ ರೈಲ್ವೆ ಸ್ಟೇಷನ್ಗೆ. ಯಾಕಂದರೆ ಅಲ್ಲಿ ಸ್ವಲ್ಪ ಕೆಲಸ ಇತ್ತು ರೈಲ್ವೆ ಸ್ಟೇಷನಲ್ಲಿ. ಅದಕ್ಕೆ ನಾನು ನನ್ನ ಫ್ರೆಂಡ್ ಬಂದಿದ್ವಿ. ರೈಲ್ವೆ ಸ್ಟೇಷನ್ ಹತ್ರ ನಾನು ನನ್ನ ಫ್ರೆಂಡ್ ಹೋಗಿ ಬರೋಪಟ್ಟಿಗೆ ಇನ್ನೊಬ್ಬ ಸರ್ದು ಕ್ಲಾಸ್ ಮುಗಿದಿತ್ತು. ಅಟೆಂಡೆನ್ಸ್ ಆಗ್ತಾಯಿದ್ರು. ಅಟೆಂಡೆನ್ಸ್ ಹಾಕದೆ ಆದಮೇಲೆ ಆಚೆ ಬಂದರೆ ಈ ನಮ್ಮ ಮಕ್ಕಳು ಹೋಗೋ ಹುಡುಗಿಗೆಲ್ಲ ಕ್ವಾಟ್ಲೆ ಕೊಡ್ತಾಯಿದ್ರು. ಇವ್ರಿಗೇನು ಮಾಡೋಕ್ಕೆ ಕೆಲಸ ಇಲ್ಲ. ಸರಿ ಅಂತ ನಾನು ನನ್ನ ಫ್ರೆಂಡ್ ಟೀ ಕೊಡಕ್ಕೆ ಹೋದರೆ ಇವ್ನು ಮೆಡಿಕಲ್ ಹತ್ರ ಕಾಣಿಸ್ಕೊಂಡ. ಕ್ಲಾಸ್ ಬಂಕ್ ಹೊಡೆದು ಮೆಡಿಕಲ್ ಹತ್ರ ಏನೋ ಮಾಡ್ತಾನೆ ಇವನು. ಆಯ್ ಮೇಡಮ್, ನಿಮ್ಮ ಫ್ಯಾನ್ಸ್ಗೆ ನನ್ನ ಫ್ರೆಂಡ್ ಹತ್ರ ಮಾತಾಡ್ಕೊಂಡು ಫ್ರಿನ್ಸ್ ಚಾಯ್ ಹತ್ರ ಬಂದರೆ ನಾನು ನನ್ನ ಫ್ರೆಂಡ್ ಟೀ ಕುಡ್ಕೊಂಡು ಕ್ಲಾಸಿಗೆ ಹೋಗೋ ಪಟ್ಟಿಗೆ ಈ ಸರ್ ಕ್ಲಾಸ್ ತೊಗೊಂಡಿದ್ರು. ಈ ಸರ್ ಕ್ಲಾಸು ಒಂದು ಅರ್ಥ ಆಗಿಲ್ಲ. ಅದಕ್ಕೆ ನಾನು ನನ್ನ ಫ್ರೆಂಡ್ ತಲೆ ಮೇಲೆ ಕೈ ಇಕ್ಕೊಂಡು ಕೂತ್ಕೊಂಬಿಟ್ವಿ. ಒಂಚೂರು ಅರ್ಥನೇ ಆಗಿಲ್ಲ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು? ನನ್ನ ಬೆಸ್ಟ್ ಫ್ರೆಂಡ್ ಹೇಳೋ, ಇವ್ರು ಬಂದು ಲವರ್ ಗರ್ಲ್. ಇವರಿಬ್ರು ಎನಿ ಟೈಮ್ ಫೋನ್ ಮಾತಾಡ್ತಾ ಇರ್ತಾರೆ. ಹೇಳೋ ಹಿಂದೆ ಇರೋಳು ನನ್ನ ತಂಗಿ. ಲವರ್ ಗರ್ಲ್ಸ್ ಏನಲ್ಲ, ನಾನು ಸುಮ್ಮನೆ ಹೇಳ್ದೆ ಅಷ್ಟೇ. ಕ್ಲಾಸ್ ಟೀಚರ್ದು ಇವತ್ತು ಲಾಸ್ಟ್ ಫೀಲ್ಡು ಕ್ಲಾಸ್ ಇತ್ತು. ಕ್ಲಾಸ್ ಮುಗಿಸ್ಕೊಂಡು ಎಲ್ಲರೂ ಆಚೆ ಬಂದ್ವಿ. ಆಚೆ ಬಂದು ನಾನು ನನ್ನ ಫ್ರೆಂಡ್ ಕಾಲೇಜ್ಗೆ ಬಾಯ್ ಗುಡ್ ಬೈ ಗಯಾ ಅಂತ ಹೇಳ್ಬಿಟ್ಟು ಖತಮ್, ಬಾಯ್ ಟಾಟಾ ಗುಡ್ ಬೈ ಗಯಾ ಅಂದ್ಬಿಟ್ಟು ನಾನು ದೇವೇಂದ್ರ ಬಸ್ ಸ್ಟ್ಯಾಂಡ್ಗೆ ಬಂದ್ವಿ. ನನಗೆ ಬಸ್ ಸಿಕ್ತು. ಬಸ್ ಸಿಕ್ಕಿ ಸೀಟಲ್ಲಿ ಕೂತ್ಕೊಳ್ಳೋ ಪಟ್ಟಿಗೆ ಬಸ್ ಮೂವ್ ಆಗ್ತಾಯಿತ್ತು. ಮತ್ತು ಆವತಿ ಬಂತು ಅಂತ ನಾನು ಹೇಳ್ಕೊಂಡು ನಮ್ಮೂರ ಕಡೆ ಹೋಗ್ತಾಯಿದ್ದೆ. ನಾನು ಅಡ್ಡ ಬಂದ ಗಾಳಿ, ಇವನ ಹೆಸರು ಗಾಳಿ. ಎಲ್ಲಿಗೆ ಹೋಗ್ತಾ ಇರೋದು? ಮತ್ತು ಇವನು ಮಾತಾಡ್ಸ್ಕೊಂಡು ನಾನು ನಮ್ಮ ಮನೆ ಕಡೆ ಬಂದೆ. ಇದು ಇವತ್ತೊಂದು ವಿಡಿಯೋ ಆಗಿರುತ್ತೆ ಫ್ರೆಂಡ್ಸ್. ಬಾಯ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.